ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಬಂದು ಕುಂಬಳಕಾಯಿ ಪಲ್ಯ. ಈ ಒಂದು ಕುಂಬಳಕಾಯಿ ಪಲ್ಯವನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂತ ನೋಡ್ತಾ ಹೋಗೊಂಡು ಬನ್ನಿ. ಈ ಒಂದು ಕುಂಬಳಕಾಯಿ ಪಲ್ಯ ಬಂದು ರೊಟ್ಟಿ, ಚಪಾತಿ, ದೋಸೆ, ಪೂರಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಒಮ್ಮೆ ಈ ವಿಧಾನದಲ್ಲಿ ಮಾಡಿ, ಇದ್ರ ಟೇಸ್ಟು ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬನ್ನಿ, ಈ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ನಾನು ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಕುಂಬಳಕಾಯಿನ ತೊಗೊಂಡಿದ್ದೀನಿ. ಇದು ಸ್ವೀಟ್ ಕುಂಬಳಕಾಯಿ. ಇದನ್ನು ಚೆನ್ನಾಗಿ ಬಲ್ತಿರೋ ಕುಂಬಳಕಾಯಿನ ನಾವು ಇಟ್ಕೊಂಡಿದ್ರೆ ಯಾವಾಗ ಬೇಕಾದರೂ ನಾವು ಪಲ್ಯ ಮಾಡ್ಕೊಳ್ಬೋದು, ಬರೀ ಸೀಸನ್ನಲ್ಲಿ ಮಾತ್ರ ಅಲ್ಲ. ಹಾಗಾಗಿ ಇದು ಹಣ್ಣಾಗಿರೋಂಥ ಕುಂಬಳಕಾಯಿ ನೋಡಿ, ಅದನ್ನು ತೊಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಉದ್ದುದಾಗಿ ಕಟ್ ಮಾಡಿಕೊಂಡ್ರೆ ಪಲ್ಯ ಗ್ರೇವಿ ಟೈಪ್ ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ಒಂದು ಅರ್ಧ ಕುಂಬಳಕಾಯಿಯಷ್ಟು ನಾನು ಸಣ್ಣದಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಇದ್ರ ಒಗ್ಗರಣೆಗೆ ಏನೇನು ಉಪಯೋಗಿಸ್ತಾ ಇದ್ದೀನಿ ಅಂದರೆ, ಈರುಳ್ಳಿ ಮೀಡಿಯಮ್ ಸೈಜಿನ ಒಂದು 4 ಈರುಳ್ಳಿ, ಗ್ರೀನ್ ಚಿಲ್ಲೀಸು, ಕರಿಬೇವು, ಜೊತೆಗೆ ಒಗ್ಗರಣೆಗೆ ಎಣ್ಣೆ ಜೊತೆಗೆ ಸಾಸಿವೆ ಮತ್ತು ಜೀರಿಗೆ ಒಂದೊಂದು ಅರ್ಧ ಸ್ಪೂನು, ಉದ್ದಿನಬೇಳೆ, ಕಡಲೆಬೇಳೆ ಅದನ್ನು ಒಂದೊಂದು ಸ್ಪೂನಾಗಿ ತೊಗೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ, ಹಸಿ ಕಾಯಿ ತುರಿ ಅದನ್ನು ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡರ್ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಸ್ವಲ್ಪ ಅರಿಶಿಣ ಪುಡಿ ಮತ್ತು ಚಿಲ್ಲಿ ಫ್ಲೇಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು. ನೀವೇನಾದರೂ ಹಸಿ ಮೆಣಸಿನ್ಕಾಯಿನ ಇಷ್ಟಪಡೋರಾದರೆ ಬರೀ ಹಸಿ ಮೆಣಸಿನ್ಕಾಯಿನೇ ಉಪಯೋಗಿಸ್ಬೋದು. ಸೊ ನಾನು ಅದು ಅಸಿಡಿಟಿ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಗ್ರೀನ್ ಚಿಲ್ಲೀಸ್ನ ಜಾಸ್ತಿ ಪ್ರಿಫರ್ ಮಾಡಲ್ಲ. ಒಗ್ಗರಣೆಗೋಸ್ಕರ 1-2 ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡಿದ್ದೀನಿ. ಉಳಿದಿರೋ ಅಂಥದ್ದನ್ನ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ. ಯಾಕೆಂದರೆ ಇದು ಕುಂಬಳಕಾಯಲ್ಲಿ ಸಿಹಿ ಅಂಶ ಇರೋದ್ರಿಂದ ನಾವು ಕರೆಕ್ಟಾಗಿ ಉಪ್ಪು ಮತ್ತು ಖಾರವನ್ನು ಸೇರಿಸಿದ್ರೆ ಮಾತ್ರ ಅದು ಒಳ್ಳೆ ಟೇಸ್ಟ್ ಕೊಡೋದು. ಹಾಗಾಗಿ ಚಿಲ್ಲಿ ಫ್ಲೇಕ್ಸು ಒಳ್ಳೆ ಖಾರ ಕೊಡುತ್ತೆ. ಹಾಗಾಗಿ ಎರಡನ್ನು ಉಪಯೋಗಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಒಗ್ಗರಣೆಗೆ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ತೊಗೊಂಡಿರೋಂಥ ಜೀರಿಗೆ ಮತ್ತು ಸಾಸಿವೆ ಎರಡನ್ನು ಒಟ್ಟಿಗೆ ಸೇರಿಸ್ಕೊಳ್ಳೋಣ. ಇದೆರಡು ಸಿಡಿತಾ ಇದೆ. ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಅದೆರಡನ್ನು ಒಟ್ಟಿಗೆ ಸೇರಿಸ್ಕೊತೀನಿ. ಇದೆರಡು ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡೋಣ. ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಉದ್ದಿನಬೇಳೆ ಕಡಲೆಬೇಳೆ ಕ್ರಿಸ್ಪಿಯಾಗಲಿ. ನೋಡಿ, ಉದ್ದಿನಬೇಳೆ ಕಡಲೆಬೇಳೆ ಚೆನ್ನಾಗಾಗಿದೆ. ಈಗ ನಾನು ತೊಗೊಂಡಂಥ ಕರಿಬೇವು ಮತ್ತು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದೇ ಟೈಮಲ್ಲಿ ಈರುಳ್ಳಿಯನ್ನು ಸಹ ಸೇರಿಸ್ಕೊಳ್ಳೋಣ. ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. 1-2 ನಿಮಿಷಗಳ ಕಾಲ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ತೊಗೊಂಡಿರೋ ಅಂತಹ ಕುಂಬಳಕಾಯಿನ ಇದರಲ್ಲಿ ಸೇರಿಸ್ಕೊತೀನಿ. ಎಲ್ಲ ಕುಂಬಳಕಾಯಿನ ಇದರಲ್ಲಿ ಸೇರಿಸ್ಬಿಟ್ಟು ಇದಕ್ಕೆ ನಾವು ನೀರನ್ನು ಸೇರಿಸಬಾರ್ದು. ಕುಂಬಳಕಾಯಲ್ಲೇ ನೀರಿನ ಅಂಶ ಇರುತ್ತೆ. ಹಾಗಾಗಿ ಒಗ್ಗರಣೆಲ್ಲೇ ಇದು ಬೇಯಬೇಕಾಗುತ್ತೆ. 1-2 ರೌಂಡ್ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಒಗ್ಗರಣೆಲ್ಲೇ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಇದಕ್ಕೆ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ಇದು ಬೇಗನೆ ಬೇಯುತ್ತೆ, ಏಕೆಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನೋಡಿ, ಎಲ್ಲ ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡಿಬಿಡಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಏನು ಮಾಡಬೇಕಂದ್ರೆ, ಇದ್ರ ಮೇಲೆ ಕ್ಯಾಪ್ ಕ್ಲೋಸ್ ಮಾಡಿಬಿಡೋಣ. ನೋಡಿ, ಕ್ಯಾಪ್ ಕ್ಲೋಸ್ ಮಾಡಿದ್ರೆ ಈ ಹಬೆ ನೀರಲ್ಲೇ ಇದೆಲ್ಲ ಬೇಯ್ಕೊಳ್ಳುತ್ತೆ. ಹಾಗಾಗಿ ಆಗಾಗ ಮಧ್ಯದಲ್ಲಿ ಕ್ಯಾಪ್ ತೆಗಿಬೇಕು. 1 ರೌಂಡ್ ತಿರುಗಿಸ್ಕೊಡ್ತಾ ಇದ್ದರೆ ಜಸ್ಟ್ 2 ಮಿನಿಟ್ಸಲ್ಲೆಲ್ಲ ಇದು ಬೇಯುತ್ತೆ. ನೋಡಿ, ಈಗ 2 ನಿಮಿಷ ಆಗಿದೆ. ಈ ರೀತಿ ತೆಗೆದು ನೋಡಿದ್ರೆ ಈ ಹಬೆ ನೀರಲ್ಲೇ ಬೆಂದಿರುತ್ತೆ. ನೋಡಿ, ಈಗ ಮತ್ತೊಮ್ಮೆ ಒಂದು ಸಾರಿ ಎಲ್ಲ ತಿರುಗಿಸ್ರಿ. ಇನ್ನೂ ಸ್ವಲ್ಪ ಬೇಯಬೇಕಾಗಿದೆ. ಇನ್ನೂ 2 ನಿಮಿಷ ಬಿಟ್ಟರೆ ನೀಟಾಗಿ ಬೇಯುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ನಾವು ಎಕ್ಸ್ಟ್ರಾ ನೀರನ್ನೇ ಆ್ಯಡ್ ಮಾಡೋಂಗಿಲ್ಲ. ಇದೇ ಹಬೆ ನೀರಲ್ಲೇ ಬೇಯ್ತಾ ಬರುತ್ತೆ. ಆಲ್ಮೋಸ್ಟ್ 50% ಬೆಂದಿದೆ. ಇನ್ನು 2 ನಿಮಿಷನ ಬಿಟ್ಟರೆ ಪೂರ್ತಿ ಬೇಯುತ್ತೆ. ಮತ್ತು ಕ್ಲೋಸ್ ಮಾಡಿ ಇದೇ ರೀತಿ ಬಿಡೋಣ. ನೋಡಿ, ಈಗ 2-3 ನಿಮಿಷ ಆಗಿದೆ.
ಈಗ ಮತ್ತೊಮ್ಮೆ ನೋಡೋಣ ಬೆಂದಿದೆಯಾ ಅಂತ ಚೆಕ್ ಮಾಡಿದ್ರೆ ನೋಡಿ ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಈ ಟೈಮಲ್ಲಿ ನಾವು ಉಳಿದಿರೋ ಮಸಾಲ ಐಟಮ್ನೆಲ್ಲ ಈಗ ಸೇರಿಸ್ಕೊಳ್ಳೋಣ. ನೋಡಿ, ಅಕಸ್ಮಾತ್ ಏನಾದರೂ ನಿಮಗೆ ಹಬೆ ನೀರು ಕಡಿಮೆ ಇದ್ದರೆ ಲೈಟಾಗಿ ಬೇಕಾದರೆ ನೀರು ಚುಮ್ಕಿಸ್ಕೊಂಡು ಬೇಯಿಸಿ. ಈಗ ನೋಡಿ, ನಾವು ತೊಗೊಂಡ್ರಂಥ ಎಲ್ಲ ಮಸಾಲ ಐಟಮ್ಗಳನ್ನ ಇದರಲ್ಲಿ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಜೊತೆಗೆ ಇದೇ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಉಪ್ಪು ನೋಡಿ ಹಾಕ್ಕೊಳ್ಳಿ. ಈಗ ಇದಕ್ಕೆಲ್ಲ ಒಳ್ಳೆಯದು ಮಿಕ್ಸ್ ಕೊಡೋಣ. ಏಕೆಂದರೆ ಉಪ್ಪೆಲ್ಲ ಅಂಟಬೇಕಲ್ವ, ಹಾಗಾಗಿ ಇದಕ್ಕೆಲ್ಲ ಒಳ್ಳೆಯದೊಂದು ಮಿಕ್ಸ್ ಕೊಟ್ಟು 1 ನಿಮಿಷ ಬಿಡೋಣ. ನೋಡಿ, ಈಗ ಉಪ್ಪೆಲ್ಲ ಕಡೆ ಅಂಟಿದೆ. ಈ ಒಂದು ಟೈಮಲ್ಲಿ ನಾನು ಫೈನಲಿ ತೊಗೊಂಡಿರೋಂಥ ಕೊತ್ತಂಬರಿ ಮತ್ತು ಹಸಿ ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸಿ ಮತ್ತೊಮ್ಮೆ ಒಳ್ಳೆಯದೊಂದು ಮಿಕ್ಸ್ ಕೊಟ್ಬಿಡೋಣ. ನೋಡಿ, ಅಕಸ್ಮಾತ್ ನಿಮಗೇನಾದರೂ ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅಂದರೆ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಳ್ಳಿ. ಇಲ್ಲ ಪಲ್ಯ ಟೈಪೇ ಇರಲಿ ಅಂದರೆ ಈ ರೀತಿಯೇ ಇರಲಿ. ನೋಡಿ, ಅದಕ್ಕೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಅಲ್ಲಿ ಉಪ್ಪು ಖಾರ ಎಲ್ಲವೂ ಸರಿಯಾಗಿ ಅಂಟಿರುತ್ತೆ. ನೋಡ್ತಾ ಇದ್ದೀರಲ್ಲ, ಅದ್ಭುತ ರುಚಿಯ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ. ನೀವು ಒಮ್ಮೆ ಈ ವಿಧಾನದಲ್ಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.